ಕಾರ್ಯಭಾರ ಕಡಿಮೆ ಇರೋ ಖಾಯಂ ಉಪನ್ಯಾಸಕರಿಗೆ ಹೆಚ್ಚುವರಿ ಕಾರ್ಯಭಾರ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಒಬ್ಬ ಶಿಕ್ಷಕ 2 ಶಾಲೆಗಳಲ್ಲಿ 3 ದಿನ ಪಾಠ ಮಾಡಬೇಕಾಗುತ್ತೆ. ಇದರಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ 5,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಬೀದಿ ಪಾಲಾಗುವ ಆತಂಕ ಇದೆ. ಮೊನ್ನೆ ರಿಸಲ್ಟ್ ನೋಡಿದಿರಾ, PU ರಿಸಲ್ಟ್ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ. ಇದರಿಂದ ಏನ್ ತೋರಿಸುತ್ತೆ? ನಾವೆಲ್ಲ ಖಂಡಿತವಾಗ್ಲೂ ಬಹಳ ಒಳ್ಳೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೀವಿ. ಇವಾಗ ನೋಡಿ 4,500 ಜನರ ಕೆಲಸದಿಂದ ತೆಗಿಯಾಕ ಒಂದು ಭೀತಿಯಲ್ಲಿದ್ದೀವಿ ಸರ್ ನಾವು. ಇವಾಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಕಾಯಂ ಉಪನ್ಯಾಸಕರು ಯಾರಿದ್ದಾರೆ 3 ದಿನ ಒಂದು ಕಾಲೇಜು, 3 ದಿನ ಇನ್ನೊಂದು ಕಾಲೇಜು. ಸೊ ಹಿಂಗ್ ಮಾಡಿ ಸರ್ ಅವ್ರನ್ನ ಡೆಪ್ಯುಟೇಷನ್ ಆಗ್ತಿದ್ದಾರೆ. ಇವಾಗ ಏನಾಗುತ್ತೆ ಸರ್, ಇದರಿಂದ ನಮ್ ಕೆಲಸ ಹೋಗೋದು ಎರಡನೇ ಪ್ರಶ್ನೆ ಸರ್. ಮೊದಲನೇ ಪ್ರಶ್ನೆ ಶಿಕ್ಷಣದ ಗುಣಮಟ್ಟ ಬಿದ್ದೋಗುತ್ತೆ. ಇವಾಗ ಯಾರೋ ಒಬ್ರು ಪೋಷಕರಿಗೆ ಗೊತ್ತಾದ್ರೆ, ಅಂದ್ರೆ ಸರ್ಕಾರಿ ಕಾಲೇಜ್ನಲ್ಲಿರೋ ಪೋಷಕರಿಗೆ ಅಯ್ಯೋ ಟೀಚರ್ಸೇ ಪರ್ಮನೆಂಟ್ ಆಗಿರಲ್ಲಪ್ಪ ಅಂದ್ರೆ, 1 ದಿನ ಇಲ್ಲಿರ್ತಾರೆ, 3 ದಿನ ಅಲ್ಲಿರ್ತಾರೆ, ಯಾರು ತಾನೇ ಸೇರಿಸ್ತಾರೆ ಸರ್? ಇನ್ನೊಂದನೇ ಸಮಸ್ಯೆ, ನಮ್ ಕೆಲಸ ಬೇಕು ಸರ್. ನಮ್ಗೆ ಕಂಟಿನ್ಯೂಟಿ ಸಿಗಬೇಕು. ಹೋದ ವರ್ಷ ಕೆಲಸ ಮಾಡಿದ್ರೆ ಈ ವರ್ಷನೂ ಕಂಟಿನ್ಯೂ ಆಗಬೇಕು. ಎರಡನೇದು ನಮ್ ಸಂಬಳ ಬರೀ 14,000 ರೂಪಾಯಿ ಸರ್. ಅಂದ್ರೆ ನೀವು 14,000 ಯೋಚನೆ ಮಾಡಿದ್ರೆ ಜೀವನ ಮಾಡಕ್ಕಾಗತ್ತಾ? ಇವತ್ತು ಕನಿಷ್ಠ ವೇತನ 25-30 ಸಾವಿರ ಇದೆ. ನಮಗೆ ಟೀಚರ್ ಪಾಠ ಮಾಡೋರಿಗೆ 14,000 ಕೊಡುತ್ತೆ ಸರ್ಕಾರ. ನಾವ್ಯಾಕೆ ಮಾಡ್ತಾ ಇದೀವಿ? ಮತ್ತೆ ನಾವು ಶಿಕ್ಷಣದ ಗುಣಮಟ್ಟ ಉಳಿಬೇಕು, ಬಡ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹಿತದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. 14,000ರಿಂದ ಕನಿಷ್ಠ 30,000 ಮಾಡಿದ್ರೆ ನೋಡಿ ಸರ್, ಅವಾಗ ಇನ್ನು ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ, ಉಪನ್ಯಾಸಕರು ಕೆಲಸ ಮಾಡ್ತಾರೆ. ಇನ್ನೊಂದು ಸರ್, ನಮ್ಗೆ ಇವಾಗ ಬೇರೆ ಬೇರೆ ಶೋಷಣೆಗಳಿದೆ. ಇವಾಗ ನೋಡಿ, ಉಪನ್ಯಾಸಕರು ತೀರೋದ್ರು 2-3 ಜನ ನಮ್ಮಲ್ಲಿ, ಅವ್ರಿಗೆ ₹1 ಇಲ್ಲ ಸರ್, PF ಇಲ್ಲ, ESI ಇಲ್ಲ, ಹುಷಾರ್ ತಪ್ಪಿದ್ರೆ ಏನೇ ಮೆಡಿಕಲ್ ಬೆನಿಫಿಟ್ಸ್ ಇಲ್ಲ, ಇಡಿಗಂಟು ಕೊಡಲ್ಲ ಸರ್. ಇವಾಗ ಹೆಂಗ್ ತಾನೇ ಜೀವನ ಮಾಡಬೇಕು? ಏನ್ ಭದ್ರತೆ ಇದೆ ಜೀವನದಲ್ಲಿ? ಇನ್ನು ಕೆಲ ಕಡೆ ಅತಿಥಿ ಶಿಕ್ಷಕರು ಮೃತಪಟ್ಟಿದ್ದಾರೆ. ಆರೋಗ್ಯ ಭದ್ರತೆ ಇಲ್ಲದೆ ಕುಟುಂಬಸ್ಥರು ಸೋತು ಹೋಗಿದ್ದಾರೆ. ಮಗನ ಕಳೆದುಕೊಂಡು ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಮಗ ಸತ್ತರೂ ಸರ್ಕಾರದಿಂದ ಯಾವುದೇ ಸಹಾಯಧನ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಭೀಮಪ್ಪ ಪಟಕದಲ್ಲ, ಅವ್ರಿಗೆ ಏನಾಗಬೇಕು? ನಮ್ಮ ತಮ್ಮನ ಮಗ ವಿಕಾಸ ಹಿರೇ ಮಗಳ ಕೊಟ್ಟಿದ್ದ, ಅದ್ರ ಒಟ್ಟಿಲಿ ಅದು ಒಂದ ಗಂಡ್ರಿ ಕಾಲಿಲ್ಲ ಜೋಪಾನ ಮಾಡ್ಕೊಂತ ಸಾಲಿ ಕಲಿಕೊಂತ ಕೌದಿ ಹೊಡ್ಕೊಂತ ಜೋಪಾನ ಮಾಡಿದೀವಿ. ಶಾಲೆಗೆ ಹೋಗಿದ್ನಪ್ಪ, ಏನು ಹೇಳಿಲ್ಲ ನಮ್ಗ, ಏನು ಪಗಾರ ಹೇಳಿಲ್ಲ. ತಾಯಿ ಮಗನು ಬರ್ತಿದ್ವು, ಊಟ ಮಾಡ್ತಿದ್ವು, ನೋಡ್ಕೊಂತಿದ್ವು. ಆರಾಮದ ದೇವ್ರ ನನ್ನ ಮಗ ಸಾಲಿ ಕಲಿತಾನಂತ ಈಗ ಆಗಿದೆ. ಯಾಕಂಕ ಈಗ ಸತ್ತು ಬಿಟ್ಟ, ಏನ್ ಮಾಡಬೇಕು? ಬೆನಿಫಿಟ್ಸ್ ಅಂತ ಸರ್ಕಾರದಿಂದ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ನಾವು 10 ತಿಂಗಳಿಗೆ ನೇಮಕ ಆಗ್ತಾ ಇದೀವಿ. ಪ್ರತಿ ವರ್ಷ 10 ತಿಂಗಳ ನಂತರ ನಮ್ಮನ್ನ ಮತ್ತೆ ಹೊಸದಾಗಿ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ದುರದೃಷ್ಟಕರ. ಇದರ ಜೊತೆಗೆ ನಮ್ಮ ವೇತನ ತುಂಬಾ ವಿರಳ, 14,000 ಅಂದ್ರೆ ವೇತನ ಇದೆ. ಈ ವೇತನವನ್ನ ಪಡೆದು ಇಂದು ನಾವೆಲ್ಲ ಜೀವನವನ್ನ ಸಾಗಲಿಕ್ಕೆ ಮತ್ತೆ ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಆದ್ರಿಂದ ಸರ್ಕಾರ ನಮ್ಗೆ ಯಾವುದೇ ತರಹದ ಕೃಪಂಕವನ್ನು ಕೂಡ ನೀಡ್ತಾ ಇಲ್ಲ. ದಯಮಾಡಿ ಸರ್ಕಾರ ನಮ್ಮನ್ನ ಪರಿಗಣಿಸಿ ನಮ್ಮನ್ನ ನಮ್ಗೆ ಒಂದು ಮೂಲಭೂತ ಒಂದು ನೆಲೆಯನ್ನ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಬದಲಾವಣೆ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿಗೆ ಒಂದು KPSC ಶಾಲೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಹಳ್ಳಿಯಲ್ಲಿರುವಂತಹ 1ರಿಂದ 5ನೇ ತರಗತಿ, 1ರಿಂದ 7ನೇ ತರಗತಿ ಜೊತೆಗೆ ಕಡಿಮೆ ಮಕ್ಕಳಿರುವ ಶಾಲೆಗಳು ಬಾಗಿಲು ಮುಚ್ಚುವ ಭೀತಿ ಇದೆ. ಇದರ ಜೊತೆಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಲಿದೆ. ಇದರ ನಡುವೆ ಇದೀಗ ಅತಿಥಿ ಶಿಕ್ಷಕರ ಪರವಾಗಿ ರಿಪಬ್ಲಿಕ್ ಕನ್ನಡ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿತ್ತು. ನಮ್ಮ ಸರ್ಕಾರದಲ್ಲಿ ಅತಿಥಿ ಶಿಕ್ಷಕರ ಗೌರವಧನವನ್ನ 2,000 ರೂಪಾಯಿ ಜಾಸ್ತಿ ಮಾಡಿದ್ದೇವೆ, ಆದ್ರೂ ಅವರ ವೇತನ ಕಡಿಮೆ ಇದೆ. ನಿಯಮದ ಪ್ರಕಾರ ಸರ್ಕಾರ ನಡೆದುಕೊಂಡಿದೆ ಅಂತ ಹೇಳಿದರು. ಒಂದ್ಮೇಲೆ 2,000 ಕಮ್ಮಿ ಜಾಸ್ತಿ ಮಾಡಿದೀವಿ. ಬಹಳ ಶಾರ್ಟ್ ಟೈಮ್ ಅಲ್ಲಿ ನಾವು ಬಂದ ತಕ್ಷಣನೇ ಮಾಡಿದೀವಿ. ಮತ್ತೆ ಈವನ್ PUC ಯಲ್ಲೂ ಕೂಡ 2,000 ಜಾಸ್ತಿ ಮಾಡಿದೀವಿ. ಬಟ್ ಯಾವಾಗಲೂ ಕೂಡ ಕಮ್ಮಿ. ಅದ್ರ ಬದಲು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ಯಾಕೆಂದ್ರೆ ಗೆಸ್ಟ್ ಟೀಚರ್ಸ್ ಕೂಡ ಆಸ್ ಗುಡ್ ಆಸ್ ರೆಗ್ಯುಲರ್ ಟೀಚರ್ಸೇ. ಬಟ್ ನಿಮ್ ಸಿಸ್ಟಮ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬಂದಿದ್ವಿ. ಅಲ್ಲ, ಯಾವಾಗಲೂ ಅಷ್ಟೇ. ಅತಿ ಶಿಕ್ಷಕರದಂದ್ರೆ ರೂಲ್ಸೇ ಅದು. ಎಲ್ಲಿ ನಿಮಗೆ ವೇಕೆನ್ಸಿ ಇರ್ತದೆ ಅಲ್ಲಿಗೆ ಮಾತ್ರ ಕ್ವಾಲಿಫೈಡ್ ಟೀಚರ್ಸ್ ನ ತಗೊಳ್ತಕ್ಕಂಥದ್ದು ಈ ಸಿಸ್ಟಮ್. ಬರೀಲಿ ಇವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಇವರಿಗೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ, ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಅತಿಥಿ ಶಿಕ್ಷಕರ ಪರ ಧ್ವನಿ ಎತ್ತಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ 28,000 ರೂಪಾಯಿ ವೇತನದ ಜೊತೆಗೆ ಆರೋಗ್ಯ ಸೌಲಭ್ಯ ಹಾಗೂ ಅತಿಥಿ ಶಿಕ್ಷಕರಿಗೆ ಗ್ರೇಡ್ ಕೊಟ್ಟು ಕಾಯಮಾತಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಂಡವ್ರೆ. ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅವ್ರನ್ನ ನೇಮಕಾತಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ರಿಲೀವ್ ಮಾಡ್ತದೆ. ಕೇವಲ ವರ್ಷಕ್ಕೆ ಮಂತ್ಲಿ ಅವ್ರಿಗೆ ಅಂದ್ರೆ 14,000ಗಳ ಒಂದು ಆನರರಿ ರೆಮ್ಯುನರೇಷನ್ ಮಾತ್ರ ಕೊಡ್ತಾರೆ ಅವ್ರಿಗೆ. ಈ ಕಾರಣಕ್ಕೋಸ್ಕರ ಅದು ಕಡಿಮೆ. ಮಾನವೀಯತೆ ದೃಷ್ಟಿಯಿಂದ ವರ್ಷದ 365 ದಿನಗಳು ಅವ್ರನ್ನ ಮುಂದುವರಿಸಲಿ. ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ 28,000 ರೂಪಾಯಿ ವೇತನ ಕೊಡ್ತಾವ್ರೆ. ಆ ಮಟ್ಟದ ವೇತನ ಕೊಟ್ರೆ ಮಾನವೀಯತೆ ದೃಷ್ಟಿಯಿಂದ ಅವರು ಕೂಡ ಗೌರವಯುತವಾದಂತಹ ಜೀವನ ನಿರ್ವಹಿಸಬಹುದು ಮತ್ತು ಸಂತೃಪ್ತಿಯಿಂದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋಕೆ ಅನುಕೂಲ ಆಯ್ತದೆ ಅಂತ ನಾನು ಹೇಳ್ತೀನಿ. ಅವರಿಗೆ ಒಂದು ನಿಯಮ ಮಾಡಿದೆ ಸರ್ಕಾರ. ನೀವು ಅಧಿಕೃತವಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರ ಅವರ ಹಾಜರಾತಿ ಪುಸ್ತಕವನ್ನು ಗಮನಿಸಿ 1 ವರ್ಷಕ್ಕೆ 2 ಅಂಕಗಳನ್ನು ಕೊಡ್ತಕ್ಕಂಥ ಪದ್ಧತಿ ಇದೆ. ಅದೇ ಪದ್ಧತಿಯನ್ನು ಸರ್ಕಾರ, ಯಾಕಂದ್ರ
ಖಾಲಿ ವೇಕೆನ್ಸಿಗಳಿದ್ದಂತ ಸಂದರ್ಭದಲ್ಲಿ ಅತಿ ಕಡಿಮೆ ವೇತನದಲ್ಲಿ 10,000 12,000ಗಳಲ್ಲಿ ನಮ್ಮ ಶಿಕ್ಷಕರ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂತ ಅತಿಥಿ ಶಿಕ್ಷಕರನ್ನ ಕಾಯಂ ನೇಮಕಾತಿಯಲ್ಲಿ ಕೂಡ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಭದ್ರತೆ ಒದಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕಾಯಂ ಶಿಕ್ಷಕರಂತೆ ಅತಿಥಿ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ.